ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷ ಬ್ರೇಸ್ಲೆಟ್ ಬಗ್ಗೆ ನೋಡೋಣ. ಈ ಬ್ರೇಸ್ಲೆಟನ್ನು ಧರಿಸಿದರೆ ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಕ್ತಿಗೆ ರಕ್ಷಣೆಯಿಂದ ಹಿಡಿದು ಜೀವನದ ಅನೇಕ ಹಂತಗಳಲ್ಲಿ ಇದು ತುಂಬ ಜೊತೆಯಾಗಿ ಕೆಲಸ ಮಾಡುತ್ತೆ. ಯಾವ ವಿಷಯದಲ್ಲಿ ಈ ಬ್ರೇಸ್ಲೆಟ್ ತುಂಬ ಸಹಕಾರಿಯಾಗಿದೆ ಅಂದರೆ, ಏನಾದರೂ ವ್ಯಕ್ತಿಗೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ ಅಥವಾ ಅದರ ಒಂದು ಪ್ರಭಾವ ನನ್ನ ಮೇಲೆ ಇದೆ, ಈ ಥರ ಅನಿಸ್ತಾ ಇದ್ದರೆ ಅಥವಾ ಆ ಥರದ ಘಟನೆಗಳಿಗೂ ಏನಾದರೂ ಸ್ವಲ್ಪ ಸಂಬಂಧವಿದೆ ಅಂತ ಅನ್ನಿಸ್ತಾ ಇದ್ದರೆ ಈ ಬ್ರೇಸ್ಲೆಟ್ ಧರಿಸ್ಬೋದು. ಅಥವಾ ನನಗೆ ತುಂಬ ದೃಷ್ಟಿ ಆಗುತ್ತೆ, ಕೆಲವರಿಗೆ ದೃಷ್ಟಿಯಿಂದಲೇ ಜ್ವರ ಆಗೋದು, ಅನಾರೋಗ್ಯ ಆಗೋದು, ಮಾನಸಿಕವಾಗಿ ತುಂಬ ಮೂಡ್ ಆಫ್ ಆಗ್ತಿರೋದು ಅಥವಾ ಕೋಪ ಬರೋದು, ಇದೆಲ್ಲ ಆಗ್ತಾ ಇರುತ್ತೆ. ಇಂಥ ಸಂದರ್ಭಗಳಲ್ಲಿಯೂ ಈ ಬ್ರೇಸ್ಲೆಟನ್ನು ಧರಿಸ್ಬೋದು. ಜೊತೆಯಲ್ಲಿ ಏನಾದರೂ ಕೆಲಸ ತುಂಬ ವಿಳಂಬ ಆಗ್ತಾ ಇದೆ, ಕೆಲಸ ಏನೋ ಪ್ರಾರಂಭ ಮಾಡಿದ್ದೀವಿ ಆದರೆ ಮುಂದಕ್ಕೆ ಹೋಗ್ತಾನೇ ಇಲ್ಲ, ತುಂಬ ಸ್ಲೋ ಇದೆ, ಅಲ್ಲದೆಯೇ ಕೆಲಸ ಕಾರ್ಯದಲ್ಲಿನ ಅಡ್ಡಿ ಆತಂಕಗಳು ಇದು ದೂರ ಆಗೋದಕ್ಕೂ, ಮತ್ತು ಕೆಲಸಗಾರರು ಸಹಕಾರಿಯಾಗಿ ಕೆಲಸ ಮಾಡೋದಕ್ಕೆ, ಅಲ್ಲದೆಯೇ ಮನೆ ಕಟ್ತಾ ಇದ್ದರೆ ಅಲ್ಲಿ ಕೆಲಸಗಾರರ ಸಮಸ್ಯೆ ಇದ್ದರೆ ಅಥವಾ ಕನ್ಸ್ಟ್ರಕ್ಷನಲ್ಲಿ ಸಮಸ್ಯೆ ಇದ್ದರೆ, ಇಷ್ಟೇ ಅಲ್ಲದೆ ಕೋರ್ಟು ಕೇಸು ಅಂತಹ ಒಂದು ಕಾಗದ ಪತ್ರಗಳಿಗೆ ಸಂಬಂಧಪಟ್ಟು ತುಂಬ ಅಲ್ದಾಡುವಂಥ ಪರಿಸ್ಥಿತಿ ಇದ್ದರೆ, ಸಂಬಂಧಗಳಲ್ಲಿ ಮಧುರತೆ ಇಲ್ಲದೆ ಇದ್ದರೆ, ಸಂಬಂಧಗಳಲ್ಲಿ ಏನೋ ಒಂದು ಕಚ್ಚಾಟಗಳು ನಡೀತಾ ಇದ್ದರೆ, ಅಲ್ಲದೆಯೇ ಸದಾ ಏನಾದರೂ ಒಂದು ಅನಾರೋಗ್ಯ ತೊಂದರೆ ಆಗ್ತಾ ಇದ್ದರೆ, ಒಂದು ಬ್ರೇಸ್ಲೆಟ್ ಇಷ್ಟೊಂದು ಕೆಲಸಗಳಿಗೆ ನಮಗೆ ಸಹಕಾರಿಯಾಗುತ್ತೆ. ಹಾಗಾದರೆ ಈ ಬ್ರೇಸ್ಲೆಟ್ ಯಾವುದು? ಇದೇ ಸುಲೇಮಾನಿ ಹಕೀಕಿ. ಈ ಬ್ರೇಸ್ಲೆಟ್ ಸುಲೇಮಾನಿ ಹಕೀಕಿ ಬ್ರೇಸ್ಲೆಟ್ ಆಗಿದೆ. ಈ ಸುಲೇಮಾನಿ ಹಕೀಕಿ ಸ್ಟೋನನ್ನು ಅಥವಾ ಅದರ ಒಂದು ಕಲ್ಲುಗಳಿಂದ ನೈಸರ್ಗಿಕವಾಗಿ ಭೂಮಿಯಲ್ಲಿ ದೊರೀತಕ್ಕಂತಹ ಈ ಕಲ್ಲುಗಳಿಂದ ಇದನ್ನು ತಯಾರಿಸಲಾಗಿರುತ್ತೆ. ಈ ಬ್ರೇಸ್ಲೆಟನ್ನು ಎಡಗೈಯಲ್ಲಿ ಧರಿಸ್ತಕ್ಕಂಥದ್ದು. ಇದನ್ನು ವಿಶೇಷವಾಗಿ ಶನಿವಾರ ದಿವಸ ಧರಿಸ್ಬೋದು. ಇದನ್ನು ಧರಿಸಿದಾಗ ಸರಿ ನಾನು ಎಷ್ಟೊತ್ತು ಧರಿಸೋದು ಅಥವಾ ನಮ್ಗೆ ಹೊರಗಡೆ ಓಡಾಡುವಾಗ ಧರಿಸೋದು ಉತ್ತಮನ? ಕೆಲವರಿಗೆ ಹೊರಗಡೆಗೆ ಧರಿಸೋಕ್ಕಾಗಲ್ಲ, ನಾನಾ ಕಾರಣಗಳಿಂದ, ಏನೋ ಆಫೀಸ್ಗೆ ಹೋಗಬೇಕು ಅಥವಾ ನಮಗೆ ಧರಿಸುವಲ್ಲಿ ಕೆಲವು ಕಡೆ ಅದರ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಅಂತಂದಾಗ ಅಟ್ಲೀಸ್ಟ್ ಮನೆಗೆ ಬಂದಾಗ ಧರಿಸ್ಬೋದು ಅಥವಾ ರಾತ್ರಿ ಮಲಗುವಾಗ ಧರಿಸಿ ಬೆಳಗ್ಗೆ ತೆಗಿಬೋದು. ಅಟ್ಲೀಸ್ಟ್ ಅಷ್ಟು ಸಮಯನಾದರೂ ನಮ್ಮ ಶರೀರದಲ್ಲಿ ಇದು ಇರುತ್ತೆ. ಈ ರೀತಿ, ಅಥವಾ ನನಗೆ ದಿನ ಇಡೀ ಇದನ್ನು ಧರಿಸಲಿಕ್ಕೆ ಅವಕಾಶ ಇದೆ ಅಂತಂದರೂ ಧರಿಸ್ಬೋದು. ಆದರೆ ಇದನ್ನು ಒರಿಜಿನಲ್ಲೇ ತೆಗೆದುಕೊಳ್ಬೇಕು. ನಾನು ಎಲ್ಲೋ ಒಂದು ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದಾಗ ಅದು ಏನಾಗುತ್ತೆ, ಕೆಲವೊಮ್ಮೆ ಸ್ಟೋನು ಒರಿಜಿನಲ್ ಇಲ್ಲದೆ ಇರುವಂಥ ಸಾಧ್ಯತೆಗಳು ಇರುತ್ತೆ. ಇಷ್ಟೇ ಅಲ್ಲ, ಇದನ್ನು ಖರೀದಿ ಮಾಡಿದ್ಮೇಲೆ ಇದಕ್ಕೆ ಪ್ರೋಗ್ರಾಮ್ ಮಾಡಲಾಗತ್ತೆ, ಇದನ್ನು ಎನರ್ಜೈಸ್ ಮಾಡಲಾಗತ್ತೆ. ಕೆಲವೊಂದು ಅದಕ್ಕೆ ವಿಧಾನಗಳಿಗೆ ಒಂದು ಪ್ರೋಗ್ರಾಮ್ ಮಾಡಿದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಇದನ್ನು ಒಂದು ತೆಗೆದುಕೊಳ್ಳೋದು ಅಂದರೆ ಪರ್ಚೇಸ್ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಪ್ರೋಗ್ರಾಮ್ ಮಾಡಿ ಎನರ್ಜೈಸ್ ಮಾಡ್ಕೊಳ್ಳೋದು ಸಹಿತ ಅಷ್ಟೇ ಮುಖ್ಯ ಆಗುತ್ತೆ. ಈ ರೀತಿ ಈ ಒಂದು ಬ್ರೇಸ್ಲೆಟನ್ನು ಒಂದು ಧರಿಸಿ ಒಂದು ಜೀವನದಲ್ಲಿ ಕೆಲವೊಂದಿಷ್ಟು ಉತ್ತಮ ಅಂಶಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.